ಹಾಯ್ ಗುಡ್ ಈವ್ನಿಂಗ್ ರೀ ಎಲ್ಲರಿಗೆ. ಇವತ್ತು ಏನಂತಂದ್ರೆ ಇವತ್ತು ಶುಕ್ರವಾರ ಅದ. ನಾನು ನಂಬೋ ದೇವರು ಭಾಗ್ಯವಂತಿ ದೇವಿ ಎಲ್ರಿಗೂ ಗೊತ್ತೇ ಇರ್ತದೆ. ಉತ್ತರ ಕರ್ನಾಟಕದ ಕಡೆ ಯಾರ್ಯಾರು ಇರ್ತಾರೋ ಅವರಿಗೆಲ್ಲ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತಿರ್ತದೆ ಗತ್ತರಿಗೆ ಭಾಗ್ಯವಂತಿ ಅಂತ. ಸೊ ಇವತ್ತು ಆ ತಾಯಿ ಹೆಸರಿಂದ ನಾನು ಸ್ಟಾರ್ಟ್ ಮಾಡ್ಲತ್ತಿದ್ದೆ ವಿಡಿಯೋ. ಅಂದರೆ ಫಸ್ಟ್ ಇಂಟ್ರಡಕ್ಷನ್ ವಿಡಿಯೋ ಮಾಡಿದ್ದೆ, ಬಟ್ ನಾನು ಯುಗಾದಿ ಹಬ್ಬದ ದಿನ ಮಾಡಿದ್ದಕ್ಕೆ ಆಮೇಲೆ ಮಾಡೇ ಇರಲಿಲ್ಲ. ಯಾಕಂದ್ರೆ ಬರೀ ಶಾರ್ಟ್ಸ್ ಹಾಗೆ ಹಾಕ್ಲತ್ತಿದ್ದ. ಸೊ ಪಕ್ಕ ಲೋಕಲ್ ಬೀದರ್ರಿಂದ ಒಂದು ವಿಡಿಯೋ ವ್ಲಾಗ್ ಸ್ಟಾರ್ಟ್ ಮಾಡಮ್ಮಿ ಅಂತ, ಆವಾಗಲೇ ವ್ಲಾಗ್ ಸ್ಟಾರ್ಟ್ ಮಾಡಮ್ಮಿ ಅಂತಲೇ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ. ಬಟ್ ನಾನು ಫಸ್ಟು ಶಾರ್ಟ್ಸ್ ಬಿಡಮ್ಮಿ, 100 ಸಬ್ಸ್ಕ್ರೈಬರ್ಸ್ ಆಗಸ್ ತನಕ ಶಾರ್ಟ್ಸ್ ಬಿಡಮ್ಮಿ, ಆಮೇಲೆ ಮತ್ತು ನಾನು ವ್ಲಾಗಿಂಗ್ ಸ್ಟಾರ್ಟ್ ಮಾಡಮ್ಮಿ ಅಂತಂದು ಸುಮ್ಮನೆ ಹಾಗೆ ಇದು ಮಾಡಿದ್ದ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ರಿ ಎಲ್ಲರೂ? ಸೂಪರ್ ಆಗಿದ್ರಿ ಅನ್ಕೊತೀನಿ. ನಾ ಭೀ ಸೂಪರ್ ಇದ್ದ. ಪಕ್ಕ ಲೋಕಲ್ ಪಕ್ಕ ಬೀದರ್ ಭಾಷೆಲಿಂದ ವ್ಲಾಗಿಂಗ್ ಬರ್ತಾವೆ, ಇಂಟ್ರೆಸ್ಟಿಂಗ್ ಆಗಿರ್ತಾವೆ. ಯಾಕಂದ್ರೆ ಬೆಂಗಳೂರಿನವ್ರು ಏನಂದ್ರು ನಮ್ಮ ಭಾಷೆ ಥೋಡೆ ಕ್ಯೂರಿಯಾಸಿಟಿಲಿಂದ ಕೇಳ್ತಾರೋ. ಸೊ ನೀವಾಗ ನಮ್ಮ ಭಾಷೆ ಮಾತಾಡ್ಬೇಕಂತಂದ್ರೆ ಎಷ್ಟು ಖುಷಿ ಆಯ್ತದಲ್ಲ. ನಾನಾರ ಇಲ್ಲಿ ಬೆಂಗ್ಳೂರ್ದಾಗ ಯಾರೋ ನಮ್ಮ ಕಡೆನವ್ರು ಸಿಕ್ಕರು ಅಂತಂದ್ರೆ ಹಾಗೆ ಬಾಯಿ ಹಚ್ಕೊಂಡೇ ಇರ್ತೆ. ಬಟ್ ಅವ್ರಿಗೆ ಭೀ ಹೋಗ್ಬಿಡಲ್ಲ, ನಾ ಭೀ ಹೋಗಲ್ಲ, ಹಂಗಾಯ್ತದು ನಂಗೆ. ಸೊ ಇವಾಗಲೇ ಕೆಲ್ಸದಿಂದ ಬಂದೀನಿ. ಅನ್ನಕ್ಕಿಟ್ಟೀನಿ, ಬ್ಯಾಳೆಗಿಟ್ಟೀನಿ. ಇವತ್ತು ಬ್ರದರ್ಸ್ ಡೇ ಅದ. ಸೊ ಅಣ್ಣಗೆ ಭೀ ಕರಿಬೇಕು ಊಟಕ್ಕಂತಂದು ಮಾಡ್ಲಿತ್ತೀನಿ. ಅವ ಬರ್ತಾನೋ ಇಲ್ಲೋ ಗೊತ್ತಿಲ್ಲ. ಆಮೇಲೆ ವೀಡಿಯೋದಾಗೆಲ್ಲ ಅವರೆಲ್ಲ ಬರಲ್ಲರು, ಯಾಕಂದ್ರೆ ಫಸ್ಟ್ ಅದ ಯಾರು ಭೀ ಥೋಡೆ ವೀಡಿಯೋದಾಗೆಲ್ಲ ಬರಲ್ಲರು. ನಾ ಒಬ್ಬಾಕಿನೇ ಕಾಣಿಸ್ಕೊಂಡ್ರೆ ನನ್ನ ಮಗಳು ಕಾಣಿಸ್ತಾಳೆ ಅಷ್ಟೇ. ಸೊ ನನ್ನ ವೀಡಿಯೋಸ್ಗೆಲ್ಲ ಸಪೋರ್ಟ್ ಮಾಡಿರಿ ಅಂತ ಇವತ್ತೇನು ಮಾಡ್ಲಿತ್ತೀನಿ ಅಂತಂದ್ರೆ, ನಾನು ಏನಂತಾರೆ ಮಾನ್ಕಾಯಿ ರಸ, ಇಲ್ಲಿ ಬೆಂಗಳೂರು ಭಾಷೆನಾಗ ಮಾವಿನ ಹಣ್ಣು ಶಿಕ್ರಾಣಿ ಅಂತಾರೆ, ನಮ್ಮ ಕಡೆ ಮಾನ್ಕಾಯಿ ರಸ ಅಂತಾರೆ. ಸೊ ಇಲ್ಲಿ ನೋಡಿರಿ, ಅನ್ನಕ್ಕಿಟ್ಟೀನಿ, ಅನ್ನ ಆಗ್ಲತ್ತದು, ಬ್ಯಾಳೆಗೆ ಇಟ್ಟೀನಿ. ನಾವು ಅಡುಗೆ ಬ್ಲಾಗ್ಸ್ ಎಲ್ಲ ತೋರಿಸಲ್ಲ, ಯಾಕಂದ್ರೆ ನನ್ನಲ್ಲಿ ಪ್ರಾಪರ್ ಆಗೋದು ಸ್ಟ್ಯಾಂಡೇ ಇಲ್ಲ. ಸೊ ಹೀಗೆ ಮಾತಾಡೋದೇ ಸಿಗ್ತದೆ, ಏನೇನು ಮಾಡ್ದೆ ಅಂತಂದು ಸಿಗ್ತದು. ಸೊ ಇಲ್ಲಿ ನೋಡಿರಿ, ಮಾನ್ಕಾಯಿ ತಂದಿದೆ, ಮಾವಿನ ಹಣ್ಣು ಮಾನ್ಕಾಯಿ ತಂದಿದೆ. ಸೊ ನಾ ಇದೀಗೆಲ್ಲ ತೊಳೆದು ಕೇಳ್ಬಾ, ಹೋಗಿ ಕೇಳಬೇಡಿ, ಇಲ್ಲೇ ಫೋನ್ ಹಚ್ಚಿ ಕೇಳ. ನೋಡ್ರಿ ಹಿಂಗದ ವಿಡಿಯೋ. ಇಷ್ಟ ಆದ್ರೆ ಪ್ಲೀಸ್ ಏನು ಮಾಡಿರಿ ಗೊತ್ತು, ನಂದು ಗರೀಬರ್ದು ಹೆಂಗಿರ್ತದೆ ಗೊತ್ತದಲ್ಲ. ಕೆಲ್ಸಕ್ಕೆ ಹೋಗಿ ಬರ್ತೆ, ಮುಂಜಾನೆ ಹೋಗಿ ಬರ್ತೆ, ಇನ್ಮೇಲೆ ಕಂಟಿನ್ಯೂಸ್ ಹಾಕ್ಬೇಕಂತಂದು ಯೋಚನೆ ಮಾಡ್ಲಿದ್ದೀನಿ. ಯೋಚನೆಯನ್ನು ಕಂಟಿನ್ಯೂಸ್ ಪಕ್ಕ ಹಾಕ್ತೇನೆ. ತಾಯಿ ಹೆಸರು ತಗೊಂಡು ಮಾಡೀನಿ. ಸೊ ಇದರಲ್ಲಂತೂ ಆಕಿ ಸಕ್ಸಸ್ ಕೊಡಲೇಬೇಕು ನನಗೆ. ಯಾಕಂದ್ರೆ 2 ವರ್ಷದಿಂದ ಮಾಡ್ಲತ್ತೀನಿ. ಬೆಂಗಳೂರು ಭಾಷೆದಾಗ ಭೀ ಒಂದು ಮಾಡಿ ಮತ್ತೆ ಏನು ಮಾಡ್ದೆ ಅಂತಂದ್ರೆ ಅದು ಅಲ್ಲಿಗೆ ಸ್ಟಾಪ್ ಮಾಡಾಕಿನಿ. ಅಂದ್ರೆ ಅದಕ್ಕೇನಿಲ್ಲ, ಒಂದು 3,000 ಸಬ್ಸ್ಕ್ರೈಬರ್ಸ್ ಆಗ್ಯಾರ. ಬಟ್ ನನಗೆ ಅದು ಯಾಕೋ ಮಾಡ್ಬೇಕನ್ಸಲ್ಲ. ನನಗೆ ನಮ್ಮ ಭಾಷೆದಾಗ ಮಾಡ್ಬೇಕಂತಂದು ತುಂಬ ಆಸೆ ಅದ ಫಸ್ಟಿಂದ ಭೀ. ಸೊ ಅದಕ್ಕೆ ನಾನು ಈಗ ಹೀಗೆ ಮಾಡಬೇಕು ಅಂತಂದು ಮಾಡ್ಲಿತ್ತೀನಿ. ನೋಡರಿ ಎಷ್ಟು ಸಪೋರ್ಟ್ ಮಾಡ್ತೀರಿ ನನಗೆ ಅಂತಂದು. ನಿಜ ಎಷ್ಟು ಗೊತ್ತು, ಹೀಗೆ ದುಡಿಯೋದು ತಿನ್ನೋದು ಎಲ್ಲರಂತನ ಟೈಮ್ ಪಾಸ್ ಕಡಿಮೆ ಮಾಡ್ಲಿತ್ತೀನಿ. ಇಲ್ಲ, ನಾನು ಯೂಟ್ಯೂಬ್ನಾಗ ಅವ್ರು ಮಾಡೋ ಕಡಿಮೆ ಮಾಡ್ಲಿತ್ತೀನಿ. ಏನಾದರೂ ಒಂದು ಆಯ್ತದ ಎಲ್ಲರಿಗೆ ಅಂದ್ರೆ ಬೊಕ್ಕೊಳ್ ಕಷ್ಟನೇ ಬೊಕ್ಕೊಳು. ಅದಕ್ಕೆ ಏನಾರ ಒಂದು ಮಾಡಬೇಕು ಅಂತಂದು ಚಾನಲ್ ಒಂದು ಸ್ಟಾರ್ಟ್ ಮಾಡೀನಿ. 100 ಸಬ್ಸ್ಕ್ರೈಬರ್ಸ್ ಆಗ್ಯಾರ ಆಲ್ರೆಡಿ ಅದ್ರೊಳಗೆ. ಸೊ 100 ಸಬ್ಸ್ಕ್ರೈಬರ್ಸ್ ಥ್ಯಾಂಕ್ ಯು ಎಲ್ಲರಿಗೆ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅವರೆಲ್ಲ ಥ್ಯಾಂಕ್ ಯು. ಆಲ್ಮೋಸ್ಟ್ ಅಲ್ಲೆಲ್ಲ ನಮ್ಮ ಉತ್ತರ ಕರ್ನಾಟಕದಾಗಿಂದೇ ರೀಲ್ಸ್ ಅವ, ಉತ್ತರ ಕರ್ನಾಟಕ ಕಡೆಯಿಂದೇ ರೀಲ್ಸ್ ಅವ. ನೋಡಿರಿ, ಅದಕ್ಕೆ ಭೀ ಸಪೋರ್ಟ್ ಮಾಡಿರಿ. ಬೊಕ್ಕೊಳ್ ನಿಮ್ದೆಲ್ಲ ಸಪೋರ್ಟನ್ನು ಬೊಕ್ಕೊಳ್ ಬೇಕಾಗ್ಯದ. ಸೊ ಸಪೋರ್ಟ್ ಮಾಡಿರಿ. ನಮ್ಮ ಭಾಷೆ ನಿಮಗೆ ಚಲೋ ಅನ್ನಿಸ್ತಾವೆ. ಸೊ ಪ್ರೌಡ್ ಅನ್ನಿಸ್ತದು. ಹೆಂಗಂತಂದ್ರೆ ನಾವು ಯಾವಾಗಾರ ಬೀದರ್ಗೆ ಬಂದು ಅಂತ, ನಮ್ಮ ಬೀದರ್ ಹುಡುಗಿ, ಆ್ಯಕ್ಚುಲಿ ಅದು ಬೀದರ್ ಹುಡುಗಿ ಅಂತಲೇ ಅದ. ನನ್ನ ಚಾನಲ್ ಹೆಸರು ಬೀದರ್ ಹುಡುಗಿ ಅಂತಲೇ ಇಟ್ಟೀನಿ ನಾನು. ಯಾಕಂದರೆ ಫುಲ್ ಲೋಕಲ್ ಪಕ್ಕ ಗೊತ್ತಾಗ್ಬೇಕು ಬೀದರ್ ಹುಡುಗಿ ಅಂತಂದ್ರೆ ಬೀದರ್ ಹುಡುಗಿನೇ ಅಂತಂದು. ಅದಕ್ಕೆ 2 ಆದವು ಮಾತಾಡ್ಕೊಟ್ಟು ಮತ್ತೆ ನೆನ್ಪು ಹೋಯ್ತದು. ಸೊ ಇದು ಸಿಕ್ತ, ಆಮೇಲೆ ಮತ್ತು ಅಡುಗೆ ಮಾಡ್ತಾ ಸಿಕ್ತು. ಆಯ್ತು.
ನೋಡ್ರಿ ನಾ ಬ್ಯಾಳಿಗೆ ಒಗ್ಗರಣೆ ಕುಡ್ಲಿದ್ದೀನಿ. ಥೋಡೆ ಸಾರು ಸ್ವಲ್ಪ ಘಟ್ ದಾಲ್ ಥರ ಇತ್ತಂದ್ರು ಈರುಳ್ಳಿ ಹಿಂಗೆ ಕಟ್ ಮಾಡಿ ಹಾಕಿದ್ರೆ ಚಲೋ ಟೇಸ್ಟ್ ಬರ್ತದೆ ಒಂದೊಂದ್ಸಲ. ಹೀಗೆ ಉದ್ದಕ್ಕುದ್ದು ಕಟ್ ಮಾಡಿ ಹಾಕಿದ್ರೆ ಚಲೋ ಅನ್ನಿಸ್ತದು. ನೋಡ್ರಿ ಫ್ರಿಜ್ದಾಗೆ ಹಿಂಗೆ ಎರಡು ತಗೊಂಡ ಹಿಂಗೆ ಹಾಕಿರ್ತೀನಿ. ಈರುಳ್ಳಿ ಹಿಂಗೆ ಹಾಕ್ತಾ ಇದ್ರೊಳಗೆ ಅದಾಗದೆ ಎಲ್ಲ ಅಲ್ಲೇ ಫ್ರೈ ಆಯ್ತದು. ಇಲ್ಲಿ ಬುಟ್ಟಿ ಒಳಗೆ ಹಿಟ್ಟು ನಾದಿಟ್ಟಿನಿ, ಹಿಟ್ಟು ಕಲಸಿಡ್ತೀನಿ ನೋಡ್ರಿ. ಇಲ್ಲಿ ನೋಡಿ ಹಂಗಾಗಿ ಕಲಸಿಟ್ಟಿನಿ. ಆಮೇಲೆ ಚಲೋ ಕಲಸಿಡ್ತೆ. ನಂಗೆ ಬುಟ್ಟಾಗ ಕಲಿಸ್ಲಿಕ್ಕೆ ಬರಲ್ಲ ಹೇಳ್ಬೇಕಂದ್ರು, ಬಟ್ ಕೆಳಗೆ ಕಲ್ಸಿರು ಇಲ್ಲೆಲ್ಲ ಅನ್ಹೈಜೀನಿಕ್ ಅಂತಾರೆ. ಇಲ್ಲಿ ಕೆಳಗೆ ಕಲ್ಸಿರು ಅನ್ಹೈಜೀನಿಕ್ ಇರ್ತದಂತ ಅವ್ರಿಗೆ. ಅದಕ್ಕೆ ಅವ್ರು ಯಾರಿಗೂ ಹಂಗೆ ಕೆಳಗೆ ಅದಕ್ಕೆ ನಾ ಏನು ಮಾಡ್ತೀನಿ, ಆವಾಗ ಬುಟ್ಟಾಗ ಕಲಸಿಟ್ಟೆ ಕೆಳಗೆ ಮಾಡ್ತೇವೆ, ಏನಾಗಲ್ಲ. ಕಟ್ಟಿ ಮೇಲೆ ಇವಾಗ ನಾವು ರೊಟ್ಟಿ ಎಲ್ಲ ಮಾಡ್ಬೇಕಂದ್ರೆ ಕೆಳಗೆ ಮಾಡ್ತೇವೆ, ಕಟ್ಟಿ ಮೇಲೆ ಮಾಡ್ತೇವೆ. ಬಟ್ ಈ ಜನ ಎಲ್ಲ ಬುಟ್ಟಾಗ ಕಲಿಸಿ ಇದ್ರ ಮೇಲೆಲ್ಲ ಮಾಡ್ತಾರಲ್ಲ ಬೆಂಗಳೂರ್ದಾಗ, ಹಾಗೆ ಅಡ್ಜಸ್ಟ್ಮೆಂಟ್. ಅದಕ್ಕೆ ನಾವೇ ಏನು ಮಾಡ್ಲತ್ತಿದೆ ಅಂದ್ರೆ ಬುಟ್ಟ ಕಲಿಸಿಟ್ಟೆ, ಆಮೇಲೆ ಇದು ಮಾಡ್ತೆ. ಇಲ್ಲಿ ನೋಡಿ ಮಾನ್ಕೆ ರಸ ಮಾಡಿಟ್ಟಿದೆ. ಯಾಕೋ ಥೋಡಿ ಅಳುಸಾಯ್ತು. ಮಿಕ್ಸರ್ದಾಗ ಹಾಕ್ತೇನೆ, ಕೈಲಿಂದೆಲ್ಲ ಕಲಿಸ್ಲಕ್ಕೆ ನಂಗೆ ಚಲೋ ಅನ್ಸಲ್ದು. ಅದಕ್ಕೆ ನಾ ಏನು ಮಾಡ್ತೆ, ಮಿಕ್ಸರ್ದಾಗೆ ಹಾಕ್ತೆ. ಪ್ಲೀಸ್ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿರಿ. ಕೆಲ್ಸಕ್ಕೆ ಹೋಗಿ ಬಂದು ವಿಡಿಯೋ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಎಷ್ಟು ಕಷ್ಟ ಕೆಲಸ ಇರ್ತದಂತಂದು ನಾ ಭೀ ಪೈಲೆ ಹಾಗೆ ಅನ್ಕೋತಿದ್ದ. ಏನು ವಿಡಿಯೋ ಮಾಡ್ತಾವ ಅಪ್ಲೋಡ್ ಮಾಡ್ತಾವ ಅಂತ ಅನ್ಕೋತಿದ್ದ. ಬಟ್ ಅದರೊಟ್ಟು ಕೆಲಸ ಯಾವ್ದು ಭೀ ಇದು ಮುಂಜಾನೆ ಹೋಗಿ ಸಂಜೆಗೆ ಬರೋದು ಬೇಕು. ಬಟ್ ಈ ಕೆಲಸ ಎಲ್ಲ ಬ್ಯಾಡ್ ಅನ್ನಿಸ್ತದು. ಬಟ್ ಲೈಫ್ದಾಗ ಮುಂದೆ ಬರಬೇಕು ಅಂತಂದ್ರೆ ಏನಾರ ಒಂದು ಮಾಡಲೇಬೇಕು. ಮಂದಿ ಹೆಂಗಂದ್ರು ಭೀ ಅಂತವ, ಮಾಡಿದ್ರು ಭೀ ಅಂತವ, ಮಾಡೋದ್ರ ಭೀ ಅಂತವ. ಸೊ ಮಾಡಿ ಅನ್ಕೋಬೇಕು ಮನುಷ್ಯ. ನೋಡ್ರಿ ಸ್ವಲ್ಪ ಹಸಿ ಹಿಂಗೆ ಇಡ್ಲತ್ತೀನಿ ನಾನು. ಯಾಕಂದ್ರೆ ಹಿಂಗೆ ಥೋಡೆ ನಾವು ದಾಲ್ ಥರ ಮಾಡಿದ್ರೆ ಹಿಂಗೆ ಹಸಿನೇ ಇಷ್ಟ ನಮ್ಮ ಮನ್ಯಾಗ. ಸೊ ನೋಡ್ರಿ ಹೋಯ್ತಿದ್ರಾಗ ಒಗ್ಗರಣೆಗ ಹೋಯ್ತು. थोड़े नीर सचिनी इवे कुठला मम्मा दाल ಆಗ್ಯದ. ಟೇಸ್ಟ್ ವೈಸ್ ಹೇಳು. ಟೇಸ್ಟ್ ಚಲೋ ಆಗ್ಯದ. ಉಪ್ಪು ಖಾರ ಕರೆಕ್ಟ್ ಅದ. ಅಲ್ಲಿ ನೀರು ಕೊಡು. ಖಾರ ಆಗ್ಯದೆ ಇಲ್ಲ ಮತ್ತೆ ನೀರು ಕುಡಲತ್ತಿದ್ದಿ. ನಂಗೆ ಹಾಗೆ ನಡೆದು ನೀರು ಕುಡಿಯುತ್ತೆ. ಅದು ಕೊಡು ಬಾಟಲ್. ನೋಡ್ರಿ ನಂದು ಈ ಸಣ್ಣ ವೀಡಿಯೋನೇ ಹಾಕ್ತೇನೆ ಈಗ. ಯಾಕಂದ್ರೆ ಬೊಕ್ಕೊಳ್ಳೋ ವೀಡಿಯೋ ದೊಡ್ಡ ವೀಡಿಯೋ ಭೀ ನಿಮಗೆ ಬೋರ್ ಆಗಬಾರ್ದು. ಸೊ ಈ ವಿಡಿಯೋ ನಾನು ಚಲೋ ಎಡಿಟ್ ಮಾಡಿ ಸಂಡೇ ಟೈಮ್ ಇರ್ತದೆ, ಸಂಡೇ ದಿನ ಅಪ್ಲೋಡ್ ಮಾಡ್ತೆ. ಇದು ಆದಷ್ಟು ಚಲೋ ಡಿಸೈನ್ ಮಾಡಿ ಅಪ್ಡೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೆ. ಇನ್ನು ಮುಂದೆ ನಮ್ಮದು ಬೀದರ್ ಭಾಷೆ, ಬೀದರ್ನವರು ಬೆಂಗಳೂರು ಬಂದು ಜೀವನ ಮಾಡೋದಿದ್ರೆ ಹೆಂಗೆ ಮಾಡ್ತಾರೆ, ಆಮೇಲೆ ಬಾಡಿಗೆ ಎಷ್ಟು ಇರ್ತದು, ಜೀವನ ಹೆಂಗೆ ಮಾಡ್ತಾರೆ, ಎಷ್ಟು ಹಿಡಿತಾ ಇರ್ತದು, ಎಷ್ಟು ನಮ್ಮ ಥರ ನಮ್ಮ ಮನೆಗೆ ಯಾರು ಭೀನೇ ಹಿಡಿತಾ ಇಲ್ಲ ಬಿಡ್ರಿ.
ನಮ್ಮ ಮನೆಯವ್ರದ್ದು ಭೀ ಇಲ್ಲ, ನನ್ನ ಭೀ ಇಲ್ಲ, ನನ್ನ ಮಗಳದ್ದು ಭೀ ಇಲ್ಲ, ಎಲ್ಲ ಹಾಗೆ ಇದ್ದೇವೆ ನಾವು ಮನ್ಯಾಗ. ಅದಕ್ಕೆ ನಮಗೆ ಕಷ್ಟ ಆಗ್ಲತ್ತದು, ಥೋಡೆ ಅನ್ಸ್ಲತ್ತದು, ನನಗೆ ಭೀ ಅನ್ಸ್ಲತ್ತದು. ಬಟ್ ಅದು ರೊಕ್ಕ ಇದ್ರೆ ಹಿಂಗೆ ಹೆಂಗೆಂಗೋ ಆಗ್ತಾ ಇರ್ತದೆ, ಏನೇನು ಮಾಡಲಿ ಅನಿಸ್ತಾ ಇರ್ತದೆ. ಬಟ್ ಏನು ಮಾಡ್ಲಿಕ್ಕಾಗಲ್ದು, ಜೀವನ ಅಂದಮೇಲೆ ಒಂದು ಬರ್ತದೆ. ಒಂದು ಎಲ್ಲರ ಮನೆ ದೋಸೆ ತೂತೆ ಅಂತಾರಲ್ಲ, ಹಂಗಾಯಿತು ನಮ್ಮ ಕತೆ ಭೀ. ಎಲ್ಲರ ಮನೆಗೆ ಏನೇನಾರ ಇದ್ದಿಂದೇ ಇರ್ತದೆ. ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೆ. ಮತ್ತು ಹೊಸ ವಿಡಿಯೋ ಮತ್ತು ಹೊಸ ಕಂಟೆಂಟೊಂದಿಗೆ ಮತ್ತೆ ಸಿಗ್ತೆ. ಇವತ್ತು ನಾ ಅಡುಗೆ ಮಾಡಿದ್ದು ಚಪಾತಿ, ಸಾರು, ಅನ್ನ, ಮಾನ್ಕೆ ರಸ, ಅಷ್ಟೇ, ಇನ್ನೇನಿಲ್ಲ. ಚಿನ್ನಿ ಕೇಳ್ತೆ ಭಜಾ ಹಾಕ್ಕೊಡು ಅಂತಂದ್ರೆ ಭಜಾ ಹಾಕ್ಕೊಡ್ತೆ, ಇದ್ರಿಲ್ಲ. I will not say no for anything. ಬಾಯ್, ಗುಡ್ ನೈಟ್ ಎಲ್ಲರಿಗೆ ಬಿ. ಇನ್ನು ಮುಂದೆ ಕಂಟಿನ್ಯೂ ಬ್ಲಾಗ್ ಮಾಡ್ತೆ. ಸಂಡೇಯಿಂದ ಸ್ಟಾರ್ಟ್ ಮಾಡಿದೆ ಅಂದ್ರೆ ಕಂಟಿನ್ಯೂಸ್ಲಿ ಬ್ಲಾಗ್ಸ್ ಹಾಕ್ತಾನೆ ಇರ್ತೀನಿ. ಬಾಯ್, ಗುಡ್ ನೈಟ್ ಎಲ್ಲರಿಗೆ ಬಿ. Bye bye. ಗುಡ್ ನೈಟ್.